ಶ್ರೀ ಸಾಯಿ ಸಚ್ಚರಿತೆಯ 31ನೇ ಅಧ್ಯಾಯ ದಯಾಸಾಗರ ಶ್ರೀ ಸಾಯಿ. ಶ್ರೀ ಗುರುಭ್ಯೋ ನಮಃ. ಅಂತ್ಯಕಾಲದಲ್ಲಿ ಯಾವ ಸ್ಮರಣೆ ನಮಗೆ ಬರುತ್ತದೆಯೋ ಅದಕ್ಕೆ ತಕ್ಕ ಫಲ ನಮಗೆ ದೊರೆಯುತ್ತದೆ. ಇದರಿಂದಲೇ ನಾವು ಸದಾ ಸ್ಮರಣೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಸಂತರಿಗೆ ನಾವು ಶರಣಾದರೆ ಅವರು ನಮಗೆ ಸದ್ಗತಿ ದೊರೆಯಲು ಸಹಾಯ ಮಾಡುತ್ತಾರೆ. ಇದಕ್ಕೆ ಬಾಬಾ ಅವರನ್ನು ತಮ್ಮ ಅಂತ್ಯಕಾಲದಲ್ಲಿ ಸ್ಮರಿಸಿದ ಹಲವು ಭಕ್ತರುಗಳ ಪ್ರಸಂಗಗಳೇ ಸಾಕ್ಷಿಯಾಗಿವೆ. ವಿಜಯಾನಂದರೆಂಬ ದಕ್ಷಿಣದ ಸಾಧುಗಳೊಬ್ಬರು ಮಾನಸ ಸರೋವರಕ್ಕೆ ಹೊರಟರು. ದಾರಿಯಲ್ಲಿ ಬಾಬಾ ಅವರ ಕೀರ್ತಿಯನ್ನು ಕೇಳಿ ತಿಳಿದು ಶಿರ್ಡಿಯಲ್ಲಿ ತಂಗಿದರು. ಅಲ್ಲಿದ್ದ ಸಂತರೊಬ್ಬರು ಮಾನಸ ಸರೋವರವನ್ನು ತಲುಪಬೇಕಾದರೆ ದಾರಿಯ ಕಷ್ಟವನ್ನು ಅವರಿಗೆ ತಿಳಿಸಿದರು. ಇದರಿಂದ ಹೆದರಿದ ಅವರು ತಮ್ಮ ಯಾತ್ರೆಯನ್ನೇ ಕೈಬಿಟ್ಟರು. ನಂತರ ಬಾಬಾ ಅವರ ದರ್ಶನ ಪಡೆದು ಭಕ್ತಿಪೂರ್ವಕವಾಗಿ ವಂದಿಸಿದರು. ಬಾಬಾ ಕೋಪದಿಂದ ಈ ಸನ್ಯಾಸಿಯನ್ನು ಹೊರಗೆ ಓಡಿಸಿ ಎಂದರು. ವಿಜಯಾನಂದರಿಗೆ ಇದರ ಅರ್ಥ ತಿಳಿಯದೆ ಅಲ್ಲೇ ನಿಂತರು. ಜಾತಿ ಮತ ಭೇದವಿಲ್ಲದೆ ಅನೇಕ ಭಕ್ತರು ಅನೇಕ ರೀತಿ ಬಾಬಾ ಅವರನ್ನು ಪೂಜಿಸುತ್ತಿದ್ದರು. ಹೀಗೆ ಶಿರ್ಡಿಯಲ್ಲಿ ಅವರು 2 ದಿನ ಕಳೆದರು. ಅಷ್ಟರಲ್ಲಿ ಅವರ ತಾಯಿಗೆ ಅನಾರೋಗ್ಯವೆಂಬ ಪತ್ರ ಬಂದಿತು. ಇದರಿಂದ ದುಃಖಿತರಾದ ಅವರು ಬಾಬಾ ಅವರ ಬಳಿ ಊರಿಗೆ ಹೊರಡಲು ಅನುಮತಿ ಬೇಡಿದರು. ಬಾಬಾ, ನೀನೆಂಥ ಸನ್ಯಾಸಿ? ವ್ಯಾಮೋಹವನ್ನು ಬಿಡು. ನಾಳೆಯಿಂದ ಎಲ್ಲಿಗೂ ಹೋಗದೆ ಭಾಗವತ ಪಾರಾಯಣ ಮಾಡು. ನಿನಗೆ ಶಾಂತಿ ಸಿಗುತ್ತದೆ ಎಂದರು. ವಿಜಯಾನಂದರು ಭಾಗವತ ಪಾರಾಯಣವನ್ನು ಪ್ರಾರಂಭಿಸಿದರು. ವಿಜಯಾನಂದರ ಅಂತ್ಯಕಾಲವು ಸಮೀಪಿಸುತ್ತಿರುವುದನ್ನು ಅರಿತು ಸರ್ವಜ್ಞ ಬಾಬಾ ಆ ಸನ್ಯಾಸಿಗೆ ಶ್ರೀರಾಮ ವಿಜಯ ಪಾರಾಯಣ ಮಾಡಲು ತಿಳಿಸಿದರು. ನಂತರ ಕೆಲವೇ ದಿನಗಳಲ್ಲಿ ವಿಜಯಾನಂದರು ದೇಹತ್ಯಾಗ ಮಾಡಿದರು. ಬಾಬಾ ಅವರು ಈ ಸನ್ಯಾಸಿಗೆ ಸದ್ಗತಿ ನೀಡಿದರು. ಬಾಳಾರಾಮ್ ಮಾನಾಕರ್ ಬಾಬಾ ಅವರ ಭಕ್ತರು. ತಮ್ಮ ಪತ್ನಿಯ ಕಾಲವಾದ ನಂತರ ಮನೆಯ ಜವಾಬ್ದಾರಿಯನ್ನು ಮಗನಿಗೊಪ್ಪಿಸಿ ಅವರು ಶಿರ್ಡಿಗೆ ಬಂದು ನೆಲೆಸಿದರು. ಬಾಬಾ ಮಾನಾಕರರಿಗೆ 12 ರೂಪಾಯಿ ನೀಡಿ ಹೋಗು ಮಚ್ಚೇಂದ್ರಗಢದಲ್ಲಿರು ಎಂದರು. ಮಾನಕರರಿಗೆ ಇದು ಇಷ್ಟವಾಗಲಿಲ್ಲ. ಹೋಗಲಿ, ದಿನಕ್ಕೊಮ್ಮೆಯಾದರೂ ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡು ಎಂದರು. ಮಾನಕರರು ಮಚ್ಚೇಂದ್ರಗಢದ ಪ್ರಕೃತಿ ಸೌಂದರ್ಯವನ್ನು ನೋಡಿ ಇದು ಧ್ಯಾನಕ್ಕೆ ಅತ್ಯುತ್ತಮ ಸ್ಥಳ ಎಂದು ನಿರ್ಧರಿಸಿದರು. ಅವರಿಗೆ ಕೆಲವು ದಿನಗಳ ನಂತರ ಜ್ಞಾನೋದಯವಾಯಿತು. ಸಾಯಿಯವರ ದರ್ಶನ ನೀಡಿದರು. ನನ್ನನ್ನೇಕೆ ಇಲ್ಲಿಗೆ ಕಳುಹಿಸಿದಿರಿ ಎಂದು ಕೇಳಲು ಬಾಬಾ ಶಿರ್ಡಿಯಲ್ಲಿ ಅವರ ಮನಸ್ಸು ಸ್ಥಿರವಾಗಿರಲಿಲ್ಲವೆಂದು ಅದಕ್ಕಾಗಿ ಇಲ್ಲಿಗೆ ಕಳುಹಿಸಬೇಕಾಯಿತೆಂದು ಸೂಚಿಸಿದರು. ನಂತರ ಮಾನಕರರು ಬಾಂದ್ರಾಗೆ ಹೋದರು. ರೈಲ್ವೆ ನಿಲ್ದಾಣದಲ್ಲಿ ಅವರಿಗೆ ಟಿಕೆಟ್ಟು ದೊರೆಯಲಿಲ್ಲ. ಆಗ ಹಳ್ಳಿಗನೊಬ್ಬನು ಅವರ ಬಳಿಗೆ ಬಂದು, ನನಗೆ ಈಗ ತುರ್ತು ಕೆಲಸವಿದೆ, ನಾನು ಈಗ ಪ್ರಯಾಣ ಮಾಡಲಾರೆ, ನೀವು ದಯಮಾಡಿ ಟಿಕೆಟ್ ತೆಗೆದುಕೊಳ್ಳಿ ಎಂದು ಹೇಳಿದನು. ಅವನಿಗೆ ಹಣ ಎಣಿಸಿಕೊಡುವಷ್ಟರಲ್ಲಿ ಗದ್ದಲದಲ್ಲಿ ಎಲ್ಲೋ ಮಾಯವಾಗಿದ್ದನು. ಇದು ಬಾಬಾ ಅವರಲ್ಲದೆ ಬೇರೆ ಯಾರು? ಮತ್ತೆ ಮಾನಕರರು ಶಿರಡಿಗೆ ಬಂದರು. ಬಾಬಾ ಅವರ ಸಮ್ಮುಖದಲ್ಲೇ ದೇಹತ್ಯಾಗ ಮಾಡುವ ಸುಯೋಗ ಅವರಿಗೆ ಸಿಕ್ಕಿತು. ತಾತ್ಯಾ ಸಾಹೇಬ ನೂಲಕರ ನಾನಾ ಸಾಹೇಬರಿಗೆ ಗೆಳೆಯರಾಗಿದ್ದರು. ಒಮ್ಮೆ ನಾನಾ ಅವರು ಶಿರ್ಡಿಗೆ ಹೋಗಲು ಅವರನ್ನು ಹೊರಡಿಸಿದಾಗ 2 ಷರತ್ತುಗಳ ಮೇಲೆ ಅಲ್ಲಿಗೆ ಬರುತ್ತೇನೆಂದರು. ಬ್ರಾಹ್ಮಣ ಅಡುಗೆಯವನು ಬೇಕು ಹಾಗೂ ಬಾಬಾ ಅವರಿಗೆ ಅರ್ಪಿಸಲು ಕಿತ್ತಳೆ ಹಣ್ಣು, ಇವೇ ಆ ಷರತ್ತುಗಳು. ಇವೆರಡೂ ಈಡೇರಿದವು. ಆಗ ನಿಧಾನವಾಗಿ ಬಾಬಾ ಅವರ ಮಹಿಮೆಯ ಬಗ್ಗೆ ಅವರಿಗೆ ಅರ್ಥವಾಯಿತು. ತಾತ್ಯಾ ಅವರು ಬಾಬಾ ಅವರ ಆಪ್ತರಲ್ಲೊಬ್ಬರಾಗಿದ್ದರು. ಅಂತ್ಯಕಾಲದಲ್ಲಿ ಬಾಬಾ ಅವರನ್ನು ಆಶೀರ್ವದಿಸಿ ಇವನಿಗೆ ಇನ್ನೂ ಪುನರ್ಜನ್ಮವಿಲ್ಲ ಎಂದರು. ಇದೇ ರೀತಿ ಮೇಘಾನಿಗೂ ಅಂತ್ಯಕಾಲದಲ್ಲಿ ಬಾಬಾ ಆಶೀರ್ವದಿಸಿ ಸದ್ಗತಿ ನೀಡಿದರು. ಮೇಘ ಮೃತರಾದಾಗ ಬಾಬಾ ಸಾಮಾನ್ಯರಂತೆ ದುಃಖಿಸಿ ಕಣ್ಣೀರು ಹಾಕಿದರು. ಬಾಬಾ ಅವರ ಮಹಾಸಮಾಧಿಯ ಮೊದಲು ಒಂದು ಘಟನೆ ನಡೆಯಿತು. ಕೆಲವು ಜನರು ಹುಲಿಯೊಂದನ್ನು ಸರಪಳಿಯಿಂದ ಕಟ್ಟಿ ಗಾಡಿಯಲ್ಲಿ ಹಾಕಿ ಶಿರ್ಡಿಗೆ ಎಳೆತಂದರು. ಅದನ್ನು ಪ್ರದರ್ಶಿಸಿ ಬಂದ ಹಣದಿಂದ ತಮ್ಮ ಜೀವನ ನಡೆಸುತ್ತಿದ್ದರು. ಆ ಹುಲಿ ರೋಗದಿಂದ ನರಳುತ್ತಿದ್ದು ಔಷಧಿಯಿಂದಲೂ ಅದು ಗುಣವಾಗಲಿಲ್ಲ. ಬಾಬಾ ಅವರ ಕೀರ್ತಿಯನ್ನು ಕೇಳಿ ಅವರು ಶಿರ್ಡಿಗೆ ಬಂದರು.
ಮಸೀದಿಯೊಳಗೆ ಕಾಲಿಡುತ್ತಲೇ ಅದು ತನ್ನ ಬಾಲವನ್ನೂ ಅಲ್ಲಾಡಿಸಿ 3 ಸಲ ನೆಲಕ್ಕೆ ಹೊಡೆದು ತನ್ನ ಪ್ರಾಣವನ್ನೂ ಬಿಟ್ಟಿತು. ಈ ಹುಲಿಯೇ ಧನ್ಯ. ಅದಾದ 7 ದಿನಗಳ ನಂತರ ಬಾಬಾ ದೇಹತ್ಯಾಗ ಮಾಡಿದರೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 31ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ. ನೀವೇನಾದರೂ ಬಾಬಾರವರ ಭಕ್ತರಾಗಿದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮೂಲಕ ತಿಳಿಸಿ.